ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಮತ್ತೊಂದು ಹೊಸದಾಗಿರುವಂತಹ ಅಪ್ಡೇಟ್ ಬಂದಿದೆ. ಅದು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾಮಿನೇಷನ್ಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾಗಿ 14 ಜನ ಸ್ಪರ್ಧಿಗಳು ಇದ್ರು. 6 ಜನ ಜೋಡಿ ಸ್ಪರ್ಧಿಗಳಾಗಿ ನಮ್ಮ ಜಂಟಿ ಕ್ಯಾಪ್ಟನ್ ಕೂಡ ಆದ್ರು ಸ್ಪಂದನ ಹಾಗೆ ನಮ್ಮ ಅಭಿಷೇಕ್ ಅವರು ಅಂತಾನೆ ಹೇಳ್ಬೋದು. ಅದಾದ ನಂತರ ಶನಿವಾರದ ಎಪಿಸೋಡ್ ಅಲ್ಲಿ ಕೇವಲ ಧ್ರುವಂತ್ ಅವರು ಮಾತ್ರ ಸೇವ್ ಆಗಿದ್ದಾರೆ. ಇವತ್ತಿನ ರವಿವಾರದ ಎಪಿಸೋಡ್ ನಲ್ಲಿ ಒಟ್ಟಾರೆಯಾಗಿ ಇನ್ನು 8 ಜನರು ಕೂಡ ಹಾಟ್ ಸೀಟ್ ಅಲ್ಲಿ ಕುಳಿತುಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಸೂರಜ್ ಅವರಾಗಿರ್ಬೋದು, ಮಾಳು ನಿಪ್ನಾಳ್ ಅವರಾಗಿರ್ಬೋದು, ಅಭಿಷೇಕ್ ಅವರಾಗಿರ್ಬೋದು, ಈ ಮೂವರು ಕೂಡ ಬಾಟಮ್ 3 ಅಲ್ಲಿ ಉಳಿದುಕೊಂಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರುವ ಹಾಗೆ ಇವರ ಬಿಗ್ ಬಾಸ್ ಮನೆಯಿಂದ ನಮ್ಮ ಅಭಿಷೇಕ್ ಅವರು ಹೊರ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ನಮ್ಮ ಬಿಗ್ ಬಾಸ್ ಅವರು ಹೊರ ಹೋಗುತ್ತಿರುವಂತಹ ನಮ್ಮ ಅಭಿಷೇಕ್ ಅವರಿಗೆ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದು ಏನು ಅಧಿಕಾರ ಅಂತ ನೋಡ್ತಾ ಹೋಗೋದಾದ್ರೆ, ಹೊರ ಹೋಗುವ ಮುನ್ನ ನೀವು ಒಬ್ಬರನ್ನು ಮುಂದಿನ ವಾರದ ನಾಮಿನೇಷನ್ಗೆ ನೇರವಾಗಿ ನಾಮಿನೇಟ್ ಮಾಡಬೇಕು ಅಂತ ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದ್ರೂ ಕೂಡ ಒಂದು ರೀತಿಯಾಗಿ ಅಫಿಷಿಯಲ್ ಕನ್ಫರ್ಮೇಶನ್ಗೋಸ್ಕರ ವೇಟ್ ಮಾಡಿ ನೋಡೋಣ. ಹಾಗಾದ್ರೆ ಆ ಒಂದು ವಿಶೇಷವಾದ ಅಧಿಕಾರವನ್ನು ಬಳಸಿಕೊಂಡಂತ ನಮ್ಮ ಅಭಿಷೇಕ್ ಅವರು ಯಾರನ್ನ ಈ ವಾರದ ಒಂದು ನಾಮಿನೇಷನ್ಗೆ, ಅಂದ್ರೆ ಮುಂದಿನ ವಾರದ 11ನೇ ವಾರದ ನಾಮಿನೇಷನ್ಗೆ ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ಇವತ್ತು 8 ಜನ ಹಾಟ್ ಸೀಟ್ ಅಲ್ಲಿ ಉಳಿದುಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಡೋರ್ ಹತ್ರ ಬಂದ ಕೂಡಲೇ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದ ಅಧಿಕಾರ ನಿಮಗೆ ಕೊಡ್ತೀವಿ, ನೀವು ಹೊರ ಹೋಗೋ ಮುನ್ನ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕು, ಅಂದ್ರೆ 11ನೇ ವಾರದ ನಾಮಿನೇಷನ್ ಲಿಸ್ಟ್ ನಲ್ಲಿ ಇವರನ್ನು ನೇರವಾಗಿ ನಾಮಿನೇಟ್ ಮಾಡಬೇಕು ಅಂತ ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಅಭಿಷೇಕ್ ಅವರಿಗೆ. ಹಾಗಾದ್ರೆ ನಮ್ಮ ಅಭಿಷೇಕ್ ಅವರು ಯಾರನ್ನ ಹೊರ ಹೋಗುವ ಮುನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಅದು ಬೇರೆ ಯಾರು ಅಲ್ಲ ಅಂತ ಹೇಳ್ಬೋದು, ಮಾಳು ನಿಪ್ನಾಳ್ ಅವರನ್ನ ನಮ್ಮ ಅಭಿಷೇಕ್ ಅವರು ಮುಂದಿನ ವಾರದ ನಾಮಿನೇಷನ್ಗೆ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ಹಲವಾರು ಕಾರಣಗಳ ಕೊಟ್ಟಿರ್ಬೋದು. ಆದರೆ ಮಾಳು ನಿಪ್ನಾಳ್ ಹಾಗೆ ನಮ್ಮ ಅಭಿಷೇಕ್ ಅವರು ಬಾಟಮ್ 2 ಅಲ್ಲಿ ಇರೋದ್ರಿಂದ ಇವರು ನನಗಿಂತ ವೀಕ್ ಆಗಿದ್ದಾರೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಆಡಲು ಇಂಟ್ರೆಸ್ಟ್ ಇಲ್ಲ, ಅಷ್ಟೊಂದು ಒಂದು ರೀತಿಯಾಗಿ ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಹೇಳಿ ರೀಸನ್ ಅನ್ನ ಕೊಟ್ಟು ಮಾಳು ನಿಪ್ನಾಳ್ ಅವರನ್ನ ನಮ್ಮ ಅಭಿಷೇಕ್ ಅವರು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇದು ಯಾವುದೇ ರೀತಿಯಾಗಿ ಅಫಿಷಿಯಲ್ ನ್ಯೂಸ್ ಅಲ್ಲ. ಅಫಿಷಿಯಲ್ ನ್ಯೂಸ್ ಬರೋರು ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ನಮಗೆ ಬಂದಿರುವಂತಹ ಮಾಹಿತಿಯನ್ನ ನಿಮ್ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ ನಮ್ಮ ಮಾಳು ನಿಪ್ನಾಳ್ ಅವರು ಮುಂದಿನ ವಾರಕ್ಕೆ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ವೇಟ್ ಮಾಡಿ ನೋಡೋಣ ಏನ್ ಆಗ್ತದೆ ಅಂತ. ಒಟ್ಟಾರೆಯಾಗಿ ಈ ವಾರ ಬರುವಂತ ವಾರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಾರ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ 2ನೇ ಬಾರಿಗೆ ಅನ್ಸುತ್ತೆ ಕ್ಯಾಪ್ಟನ್ ಆದವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾ ಇರೋದು. ಆಲ್ಮೋಸ್ಟ್ ಆಲ್ ಮೊದಲೇನೋ ಸಲ 10ನೇ ಸೀಸನ್ ಅಲ್ಲಿ ನಡೆದಿತ್ತು. ವೇಟ್ ಮಾಡಿ ನೋಡೋಣ, ಒಂದು ಅಫಿಷಿಯಲ್ ಕನ್ಫರ್ಮೇಶನ್ಗೋಸ್ಕರ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಒಟ್ಟಾರೆಯಾಗಿ ಹೊರ ಹೋಗುತ್ತಿರುವಂತ ನಮ್ಮ ಅಭಿಷೇಕ್ ಅವರು ನಮ್ಮ ಮಾಳು ನಿಪ್ನಾಳ್ ಅವರನ್ನ ಮುಂದಿನ ವಾರದ ನಾಮಿನೇಷನ್ಗೆ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪ್ಡೇಟ್ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.